ಅಲ್ಲಿಯ ಪ್ರೈಸ್ ದ ಲಾರ್ಡ್. ದೇವರ ಪ್ರಸನ್ನ ಸ್ತೋತ್ರವಾಗಲಿ. ದೇವರ ಒಳ್ಳೆಯವನು ನಮಗೆ ಯಾವಾಗಲೂ ಮಾಡೋದರಿಗೆ ಕೋಟಿ ಕೊಡಿ. ಪ್ರೈಸ್ ದ ಲಾರ್ಡ್. ಬೇಗನೆ ಬರುವ ಹೆಸರು ನಮಗೆ ಸ್ತೋತ್ರವಾಗಲಿ. ಈ ಮನಸ್ಸರ ಮೂಲಕ ನಿಮ್ಮನ್ನು ವಂದಿಸ್ತೇನೆ. ದೇವರ ಆರ್ಮಕ್ಕೆ ದೇವರ ಒಳ್ಳೆಯದು ಕೀರ್ತಾಪಟ್ಟ. ಪ್ರೈಸ್ ದ ಲಾರ್ಡ್. ನಾವು ಎಚ್ಚರಪಡಬೇಕು. ನಮ್ಮ ದೇವರ ಶಕ್ತಿಯಲ್ಲಿ ದೇವರ ಬರ. ಪ್ರೈಸ್ ದ ಲಾರ್ಡ್. ನಮ್ಮ ಮೊರನೆ ಕೇಳೋದು. ಇವತ್ತಿನ ವಾಕ್ಯ ಸಂದೇಶ ನಿತ್ಯ ಜೀವ ಕೊಡುವುದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಮಗೆ ದೇವರು ಏನು ವಾಗ್ದಾನ ಮಾಡಿದಾನೆ ಅಥವಾ ಪ್ರಾಮಿಸ್ ಮಾಡಿದಾನೆ, ನಿತ್ಯ ಜೀವವನ್ನು ಕೊಡೋದು. ಪ್ರೈಸ್ ದ ಲಾರ್ಡ್. ಈ ನಿತ್ಯ ಜೀವ ಈ ಲೋಕದಲ್ಲಿ ಎಲ್ಲರಿಗಿಲ್ಲ, ಯೇಸು ಕ್ರಿಸ್ತ ನಂಬಿದ ಮಕ್ಕಳಿಗೆ. ಪ್ರೈಸ್ ದ ಲಾರ್ಡ್. ಯೇಸುವೊಂದಿಗೆ ಜೀವಿಸುವವರಿಗೆ. ಪ್ರೈಸ್ ದ ಲಾರ್ಡ್. ಅದಕ್ಕೆ ನಾನು ಯಾವಾಗ ಹೇಳ್ತೇನೆ, ಸಪರೇಷನಿಸ್ಟ್ ಮಸ್ಟ್. ಪ್ರೈಸ್ ದ ಲಾರ್ಡ್. ಪರಿಶುದ್ಧ ಜೀವಿತ ನಮಗೆ ಅತ್ಯವಶ್ಯ. ದೇವರ ಒಡಂಬಡಿಕೆ, ದೇವರ ಐಕ್ಯತೆ. ಪ್ರೈಸ್ ದ ಲಾರ್ಡ್. 1 ಯೋಹನ 2:25. 1 ಯೋಹನ 2:25. ಕ್ರಿಸ್ತನು ತಾನು ಕೊಡುತ್ತಾನೆಂದು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವವು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ಲೋಕದಲ್ಲಿ ನೋಡುವಾಗ ಆಶೀರ್ವಾದ ಬೇಕು. ಪ್ರೈಸ್ ಆಶೀರ್ವಾದ ಉಂಟು. ನಮ್ಮಿಂದ ಈ ಲೋಕದಲ್ಲಿ ಜೀವಿಸ್ತೇವೆ. ಆದರೆ ಈಗ ಎಲ್ಲ ಏನ್ ಹೇಳ್ತಾರೆ, ಬನ್ನಿ ಆಶೀರ್ವಾದ. ಈ ನಿತ್ಯ ಜೀವದಾಗ ಯಾರು ಮಾತಾಡ್ತಾರೆ? ಪ್ರೈಸ್ ದ ಲಾರ್ಡ್. ಈ ಲೋಕ ಮಾತ್ರ ನಮಗೆ, ಈ ಲೋಕ ನಶ್ವರ. ಪ್ರೈಸ್ ದ ಲಾರ್ಡ್. ಈ ಲೋಕದಲ್ಲಿ ನಾವು 70, 80, 100 ಜೀವಿಸ್ತೇವೆ. ಆದರೆ ಈ ಲೋಕದ ನಮ್ಮ ಪ್ರವಾಸ ಮುಗಿಬೇಕು ಅಥವಾ ಕ್ರಿಸ್ತನ ಬಾರೋಣ. ಆದರೆ ಕ್ರಿಸ್ತನ ಮಕ್ಕಳಿಗೆ ಅಥವಾ ದೇವರ ಮಕ್ಕಳಿಗೆ ಯಾವಾಗ ನಾವು ಕ್ರಿಸ್ತನ ಅರಿತುಕೊಂಡಿದ್ದೇವೆ, ಈ ಲೋಕಕ್ಕೆ ನಾವು ಸತ್ತಿದ್ದೇವೆ, ನಾವು ಈಗ ಕ್ರಿಸ್ತನಲ್ಲಿ ಜೀವಿಸುವಾಗ ದೇವರು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯವಾದ ಜೀವಿತ. ಪ್ರೈಸ್ ದ ಲಾರ್ಡ್. ನಮಗೆ ದೇವರು ಕೊಟ್ಟದೇನು? ನಿತ್ಯ ಜೀವಿತ. ಸ್ವರ್ಗ ನರಕ ಅಂತ ಎಲ್ಲ ನಂಬುತ್ತಾರೆ. ಆದರೆ ನಾವು ಕೂಡ ನಂಬುದು ಒಂದೇ, ನಮ್ಮ ದೇವರು ನಮಗೋಸ್ಕರ ಸ್ವರ್ಗ ರಾಜ್ಯದೊಳಗೆ ಮಧ್ಯಸ್ಥ ಮಾಡೋ ದೇವರು ನಮಗೆ ನಿತ್ಯ ಜೀವದೊಳಗೆ. ಪ್ರೈಸ್ ದ ಲಾರ್ಡ್. ದೇವರಿಗೆ ಅತಿ ಪ್ರಿಯಾದ ಶಿಷ್ಯ. ಪ್ರೈಸ್ ದ ಲಾರ್ಡ್. ದೇವರೊಂದಿಗೆ ನಡೆದ ಶಿಷ್ಯ. ಅವನು ಹೇಳ್ತಾನೆ, ಕ್ರಿಸ್ತನು ನಮಗೆ ವಾಗ್ದಾನ ಮಾಡಿದೇನು? ನಿತ್ಯ ಜೀವ. ಯೇಸು ಕ್ರಿಸ್ತನು ಕೂಡ ಹೇಳ್ತಾನೆ, ನಾನು ಅವುಗಳಿಗೆ ನಿತ್ಯ ಜೀವ ಕೊಡ್ತೇನೆ, ಅವು ಎಂದಿಗೂ ನಾಶ ಆಗುದಿಲ್ಲ. ಪ್ರೈಸ್ ದ ಲಾರ್ಡ್. ಯೋಹನ ಸುವಾರ್ತೆ 10:27. ಯೋಹನ 10:28. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಿತ್ಯ ಜೀವ ಅಂತ ಹೇಳುವಾಗ ಇದ್ರಲ್ಲಿ ಈ ಶರೀರ ನಾವು ದೇವರು ನೋಡುದಿಲ್ಲ. ನಾವು ನೋಡು ರೂಪಾಂತರ ಶರೀರದ ಬಗ್ಗೆ ಒಂದ್ಸಲ ಮಾತಾಡುವ. ಅಂದ್ರೆ ದೇವರನ್ನು ಕಾಣುವ ಸಿಕ್ಕುವ ಜೀವ. ಪ್ರೈಸ್ ದ ಲಾರ್ಡ್. ಕ್ಷಣ ಮಾತ್ರದಲ್ಲಿ ನಾವು ಮಾರ್ಪಾಡ್ತೇವೆ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಬಹಳ ಹತ್ರ ಉಂಟು. ಪ್ರೈಸ್ ದ ಲಾರ್ಡ್. ಲೋಕದಲ್ಲಿ ದೇವರ ಪ್ರಾವಧಾನಗಳೆಲ್ಲ ನೆರವೇರ್ತಾ ಉಂಟು. ಅದರ ಕರ್ತನು ಬೇಗ ಬರ್ತಿದ್ದಾರೆ. ಪ್ರೈಸ್ ದ ಲಾರ್ಡ್. ನಾವು ಸಿದ್ಧರಾಗಿದ್ದೇವಾ? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾವು ನಮ್ಮ ಮೊದಲಿಂಗನ ಎದುರುಗೊಳ್ಳಿಕ್ಕೆ ಸಿದ್ಧರಾಗಿದ್ದೇವೆ. ಪ್ರೈಸ್ ದ ಲಾರ್ಡ್. ನಮ್ಮ ಮೊದಲಿಂಗ ನಮಗೆ ಕೊಟ್ಟದು ನಿತ್ಯ ಜೀವ. ಹಲ್ಲೆಲೂಯಾ. ಯೇಸುಗೆ ಅತಿ ಪ್ರಿಯನ ಶಿಷ್ಯ ಹೇಳ್ತಾನೆ, ಈ ಲೋಕ ಅಲ್ಲ ನಶ್ವರ, ಇದು ನಿಮಗೆ ವಾಗ್ದಾನ ಮಾಡಿದ ಯಾರು? ದೇವರಂತ. ಕಾರು ಬಂಗ್ಲೆ ಈ ಲೋಕದಲ್ಲಿ ಎಲ್ಲರಿಗೂ ಉಂಟು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾನು ಅದರ ಬಗ್ಗೆ ವಿವರ ಮಾಡಬಹುದು. ಪ್ರೈಸ್ ದ ಲಾರ್ಡ್. ಕ್ರಿಸ್ತನನ್ನು ಕೂಡ ಈ ಲೋಕದ ಶಕ್ತಿ ಅಥವಾ ಸಹಿತ ನಾನು ಹೇಳಿದಾನೆ, ಈ ಲೋಕದ ಎಲ್ಲಾ ನಿಂಗೆ ಕೊಡ್ತೇನೆ, ನಂಗೆ ಅಡ್ಡ ಬಿಡು. ಪ್ರೈಸ್ ದ ಲಾರ್ಡ್. ನನ್ನ ದೇವರ ಕರ್ತನೆ ಮಾತ್ರ ಅಡ್ಡ ಬಿಡು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕರ್ತನು ಅವನು ನಂಬಿದವರಿಗೆ ಕೊಟ್ಟು ನಿತ್ಯ ಜೀವ. ಆ ನಿತ್ಯ ಜೀವ ಅಂದ್ರೆ ಅದರ ಪವಿತ್ರವಾದ ಒಂದು ಮಾತು, ಮನದಾದ ಸಂತೋಷ. ಪ್ರೈಸ್ ದ ಲಾರ್ಡ್. ಏನದು? ಮನದ ಒಳಗಿನ ಸಂತೋಷ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಒಳಗೆ ನಮಗೆ ನಾವು ನೋಡ್ತೇವೆ, ಈ ಜಲಾಶಯದಿಂದ ಒಂದು ನೀರು ಬರ್ತಾ ಇರ್ತೇವೆ. ಪ್ರೈಸ್ ದ ಲಾರ್ಡ್. ಅದು ಒಳಗಿಂದ ಬರ್ಬೇಕು. ಪ್ರೈಸ್ ದ ಲಾರ್ಡ್. ನಾವು ಕೆಲವರು ಹೇಳ್ತೀವಿ, ಅವರ ಮುಖದಲ್ಲಿ ದುಃಖ ಇರುತ್ತೆ, ಒಳಗೆ ದುಃಖ, ಮುಖದಲ್ಲಿ ನಾವು ಅದಲ್ಲ, ಒಳಗಿಂದ ಬರ್ಬೇಕೆಲ್ಲ. ಪ್ರೈಸ್ ದ ಲಾರ್ಡ್. ಈಗ ನಾವು ಕೀರ್ತನೆ ಕೇಳಿದಾಗೆ, ನನ್ನ ಮೊರೆಯನ್ನು ಕೇಳುವ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅದರಿಂದಾಗಿ ಯೇಸು ಕ್ರಿಸ್ತನು ಕೂಡ ಈ ನಿತ್ಯ ಜೀವದ ಬಗ್ಗೆ ಮಾತಾಡ್ತಾರೆ. ನಿತ್ಯ ಜೀವ ಯಾರಿಗೆ? ಅಪೊಸ್ತಲ ಪೌಲ ಹೇಳ್ತಾರೆ, ರೋಮಪುರ 2:7. ಯಾರು ಪ್ರಭಾವಮಾನ ನಿರ್ಲೇಪಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ಪ್ರೈಸ್ ದ ಲಾರ್ಡ್. ಅಲ್ಲಿ ಹೇಳಿದಂತ ಮಾತು, ಯಾರು ಪ್ರಭಾವಮಾನ ನಿರ್ಲಯತ್ವ. ಪ್ರೈಸ್ ದ ಲಾರ್ಡ್. ಅಂದ್ರೆ ಈ ಲೋಕದ ಸಂಗತಿಗೆ ಒಳಗಾಗದವನು. ಪ್ರೈಸ್ ದ ಲಾರ್ಡ್. ಈ ಲೋಕಕ್ಕೆ ಈ ಜಾಡದವನು. ಪ್ರೈಸ್ ದ ಲಾರ್ಡ್. ಆ ಒಂದು ಪ್ರಭಾವ ಅಂತ ಹೇಳುವಾಗ ದೇವರ ತೇಜಸ್ಸು. ಪ್ರೈಸ್ ದ ಲಾರ್ಡ್. ದೇವರ ಆತ್ಮನ ಶಕ್ತಿ, ದೇವರೊಂದಿಗೆ ನಾವು ಜೀವಿಸಬೇಕು. ಪ್ರೈಸ್ ದ ಲಾರ್ಡ್.
ಇದನ್ನು ನಾನು ಮಾಡಬೇಕು, ನಾನು ಇದರೊಂದಿಗೆ ಜೀವಿಸಬೇಕು, ಇದನ್ನೇ ನಾನು ಕಲಿಬೇಕು. ಪ್ರೈಸ್ ದ ಲಾರ್ಡ್. ಅದಕ್ಕಾಗಿ ಆ ರೋಮಪತ್ರ ಹೀಗೆ ಉಂಟು, ಪಾಪವು ಕೊಡುವ ಸಂಬಳ ಮರಣ, ಯೇಸು ಕ್ರಿಸ್ತ ಮೂಲಕ ಸಿಕ್ಕುದು ನಿತ್ಯ ಜೀವ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾನು ಅದಕ್ಕೆ ಹೋಗುದಿಲ್ಲ. ಈಗ ಎಲ್ಲರ ಪಾಪ ಮಾಡಿ ದೇವರ ಮಹಿಮೆಯನ್ನು ಮೂರಲ್ಲಿ ಉಂಟು. ಎಲ್ಲರ ಪಾಪ ಮಾಡಿ ದೇವರ ಮಹಿಮೆಯನ್ನು ಒಂದು ಹೋಗಿದ್ದಾರೆ. ಪಾಪ ಒಂದು ಕೊಡ್ತಾ ಇದೆ, ಏನು ಸಂಬಳ ಉಂಟು, ಎರಡಕ್ಕೂ ಸಂಬಳ ಉಂಟು. ಪಾಪ ಕೊಡೋ ಸಂಬಳ ಮರಣ, ನಿತ್ಯ ಯಾರು ನಿತ್ಯ ಜೀವ ಯೇಸು ಕ್ರಿಸ್ತ. ಇಲ್ಲಿ ಅದೇ ಅಪೊಸ್ತಲನು ಹೇಳ್ತಾನೆ, ಯಾರು ಪ್ರಭಾವ ಮಾನ ನಿರ್ಲಕ್ಷ್ಯಗಳನ್ನು ಒಳ್ಳೆ ಮನಸ್ಸು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯದ ಪ್ರಕಾರ ನಡೆಯುವವರು ಅಥವಾ ವಾಕ್ಯಕ್ಕೆ ವಿಧೇಯರಾಗಿ. ಪ್ರೈಸ್ ದ ಲಾರ್ಡ್. ನಾವು ಬಲಹೀನ ಪಾತ್ರೆಗಳಲ್ಲಿ ಆ ಬಲ ಒಳಗೆ ಬರಬೇಕು. ಪ್ರೈಸ್ ದ ಲಾರ್ಡ್. ಆ ಬಲ ಯಾವಾಗ ಬರೋದು? ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ಳುವಾಗ, ದೇವರೊಂದಿಗೆ ನಾವು ಮಾತಾಡುವಾಗ, ದೇವರಿಗೆ ಸ್ತೋತ್ರ ಹೇಳ್ತಾ ಬರುವಾಗ ನಮ್ಮ ಒಳಗಿಂದ ಒಂದು ಅಂತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾವುದನ್ನು ನಾವು ಬಿಟ್ಟು ಕೂಡ ದೇವರೊಂದಿಗೆ ಐಕ್ಯತೆ, ಆ ಪ್ರಾರ್ಥನಾ ಜೀವಿತ, ದೇವರಿಗೆ ಕೃತಜ್ಞತೆ ಇದು ಬಿಡಬಾರದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾವಾಗಲೂ ಇದು ಈ ನಿತ್ಯ ಜೀವ ಎಂಬುದು ಬೇರೆ ಯಾವ ಗ್ರಂಥದಲ್ಲಿ, ಯಾವ ಮನುಷ್ಯರಲ್ಲಿ ಅಥವಾ ಒಬ್ಬರು ಮಾತಾಡಿಲ್ಲ. ಇದು ನಿತ್ಯ ಜೀವದಲ್ಲಿ ಮಾತಾಡೋದು ಏಕೈಕ ಕ್ರಿಸ್ತನೊಬ್ಬನೇ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ನಿತ್ಯ ಜೀವ ಅಂದ್ರೆ ಈ ಲೋಕಕ್ಕೆ ಸತ್ತ ಅಂದ್ರೆ ಕ್ರಿಸ್ತನಿಂದ ನಾವು ಜನಿಸ್ಬೇಕಂತ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ನಾನು ವಾಕ್ಯಶಾಸ್ತ್ರ ಓದಿಲ್ಲ, ಆ ಕ್ರಿಸ್ತನಿಂದ ಹೇಗೆ ಜನಿಸ್ಬೇಕಂತ ನಿಕೋದೇಮ ಕೇಳ್ತಾನೆ. ಪ್ರೈಸ್ ದ ಲಾರ್ಡ್. ತಾಯಿಗಬೇಕು. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾನೆ, ನೀನು ಮಾಡಿದ ಎಲ್ಲಾ ಕ್ರಿಯೆ ಉಂಟಲ್ಲ ಅದನ್ನು ನಾನಲ್ಲಿ ಜಡಿ, ಅಂದ್ರೆ ನಾನು ಅದು ಜಡಿದ್ದೇನೆ ಕುರ್ಚಿಯಲ್ಲಿ, ಅದನ್ನು ನೀನು ಜಡಿಬೇಕು. ಪ್ರೈಸ್ ದ ಲಾರ್ಡ್. ಅದು ನಮಗೆ ಸಾಧ್ಯವಿಲ್ಲ. ದೇವರ ಕೃಪೆಯಿಂದ, ದೇವರ ಕರುಣೆ ನಾವು ಕೇಳ್ತಾ ದೇವರನ್ನೇ ನಾವು ಆನಂದಿಸುವಾಗ ದೇವರೊಂದಿಗೆ ಆ ಸಮಯವನ್ನು ಯೂಟ್ಯೂಬಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲ ದೇವರೊಂದಿಗೆ ನಾವು ಸಮಯ ಕಲಿಯುವಾಗ ನಾನು ಚಾಲಿ ಮಾಡ್ತೇನೆ, ನಮ್ಮನ್ನು ಮಾರ್ಪಡಿಸ್ತಾನೆ. ಪ್ರೈಸ್ ದ ಲಾರ್ಡ್. ಅವನು ಮಾರ್ಪಾಡ ದೇವರು ನಮ್ಮ ಸ್ವಭಾವಗಳನ್ನು, ಗುಣಲಕ್ಷಣಗಳನ್ನು ಮಾರ್ಪಡಿಸಿ ನಮ್ಮನ್ನು ರೂಪಾಂತರ ತರ್ತಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನನ್ನ ಸ್ವಭಾವ ಕೆಟ್ಟದೆ, ನಿಮ್ಮ ಸ್ವಭಾವ ಕೆಟ್ಟದೆ, ಒಳ್ಳೆಯ ಸ್ವಭಾವ ಒಂದು ಉಂಟು ಯೇಸು ಕ್ರಿಸ್ತ. ಪ್ರೈಸ್ ದ ಲಾರ್ಡ್. ಒಳ್ಳೆ ಮನಸ್ಸಾಕ್ಷಿ ಒಂದು ಯೇಸು, ಅದು ಬರಬೇಕು. ಅದಕ್ಕಾಗಿ ನಾವು ನೂತನ ಸೃಷ್ಟಿಗಳಾಗಿ ದಿನೋ ನೂತನ ಸ್ವಭಾವ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅವನ ಕೃಪೆ ನಮಗೆ ಕರುಣೆ, ದಯ ಕೃಪೆ ಅಂದ್ರೆ ಆ ದಯ ಕರುಣೆ ದಿನೋ ಹೊಸ. ಪ್ರೈಸ್ ದ ಲಾರ್ಡ್. ಅದೇ ರೀತಿ ನಾವು ಕೂಡ ದಿನ ಹಂತದಲ್ಲಿ ಹೊಸವರ ಕಾಣಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅದಕ್ಕಾಗಿ ಯೇಸು ಕ್ರಿಸ್ತನನ್ನು, ಅದಕ್ಕಾಗಿ ಅದೇ ಯೋಹನ ಹೇಳ್ತಾರೆ, ಯೋಹನ ಸುವಾರ್ತೆ ಸುವಾರ್ತೆಗಂತ ಹೇಳ್ತಾರೆ, ಯೋಹನ ಸುವಾರ್ತೆ 17:3 ಯೇಸು ಕ್ರಿಸ್ತನ ಎಂಬುದು ಬೇಗ 17:3 ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು, ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು, ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಪ್ರೈಸ್ ದ ಲಾರ್ಡ್. ಇಂಗ್ಲಿಷ್ ನೋಡೋದು ಯೇಸು ಅದನ್ನೇ ಜಾನ್ ಚಾಪ್ಟರ್ 17:3. John chapter 17:3. Read, anybody? This is eternal life, that they may know you, the only true God, and Jesus Christ, whom you have sent. Hallelujah. Praise the Lord. ಅಲ್ಲಿ ಇಬ್ರು ಅಥವಾ ಇಬ್ರು ಟ್ರಾನ್ಸ್ಫರ್ ಅದು ತಿಳಿಯುವುದಂತ ಉಂಟು, ಆದರೆ ಅದು ನಿಜವಾದ ಟ್ರಾನ್ಸ್ಲೇಟ್ ಅದು ನಂಬುದಂತ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತ ಒಬ್ಬನೇ ಸತ್ಯ ದೇವರನ್ನ ನಂಬಿದ್ದೇನೆ, ಆ ಒಬ್ಬನೇ ಯೇಸು ಕ್ರಿಸ್ತನು. ಪ್ರೈಸ್ ದ ಲಾರ್ಡ್. ಸತ್ಯ ದೇವರು, ಸತ್ಯ ಯೇಸು ಕ್ರಿಸ್ತ ಒಬ್ಬನೇ. ಪ್ರೈಸ್ ದ ಲಾರ್ಡ್. ಅಂದ್ರೆ ತಂದೆ, ಮಗ, ಆತ್ಮನು ತ್ರಿಮೂರ್ತಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅವನು ದೇವರಾಗಿ ಎಲ್ಲ ಮಾಡಿದ, ಮಗನಾಗಿ ಲೋಕಕ್ಕೆ ಬಂದ, ಆತ್ಮನನ್ನು ಮೊಳಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅವನು ನಂಬಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾನು ಬಂದಿದ್ದೇನೆ, ನನಗೆ ಸಾಲ ನೀಗಿತ್ತು, ರೋಗ ನೀಗಿತ್ತು, ಕಷ್ಟ ನೀಗಿತ್ತು, ಇದೆಲ್ಲ ಕಡಿಮೆ ಉಂಟು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. 10 ಕನ್ಯೆಯರ ಮಧ್ಯೆ ಉಂಟು. ಹಾಗೆ ನನ್ನ 10 ಕನ್ಯೆಯರ ಬಗ್ಗೆ ಕೂಡ ನಾವು ಅದನ್ನು ನಾವು ಒಳಿಸಬಾರದು. ಪ್ರೈಸ್ ದ ಲಾರ್ಡ್. 10 ಕನ್ಯೆಯರು ಕೂಡ ಬುದ್ಧಿ ಅದು 2 ಫುಲ್ನೆಸ್. ಪರಮಗೀತ ಒಂದು ಉಂಟು, ನನ್ನ ನಿರ್ಮಲ ಒಬ್ಬಳೆ. ಪ್ರೈಸ್ ದ ಲಾರ್ಡ್. ನನ್ನ ಪಾಲುಗಳು ಅವಳು ಒಬ್ಬಳೆ. ಪ್ರೈಸ್ ದ ಲಾರ್ಡ್. ನಾನಾಗೆ ಕಾಣು ಯೇಸು ಕ್ರಿಸ್ತನು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನನ್ನ ಕಾಂತ ಒಬ್ಬಳೆ. ಈ ಲೋಕದಲ್ಲಿ ಒಂದು ಪುರುಷನಿಗೆ ಒಬ್ಬಳೆ ಹೆಂಡತಿ. ಪ್ರೈಸ್ ದ ಲಾರ್ಡ್. ಆದ್ರೆ ಯೇಸು ಕ್ರಿಸ್ತನಿಗೆ ಕೂಡ ನಾವು ಒಬ್ಬೊಬ್ಬರೇ ಅವನ ಹೆಂಡತಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಕ್ರಿಸ್ತನ ನಂಬಿದ ಮೇಲೆ ಯೇಸು ಕ್ರಿಸ್ತನ ಜೀವಿಸಬೇಕು. ಪ್ರೈಸ್ ದ ಲಾರ್ಡ್. ಕಷ್ಟ ಉಂಟು, ಸಂಕಟ ಎಲ್ಲ ಉಂಟು, ಆದರೆ ಅದರೊಳಗೆ ಜಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಒಬ್ಬನೇ ಸತ್ಯ ದೇವರು ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದುಂಟು, ಆದರೆ ಒಳ್ಳೆಯ ವರ್ಣದಲ್ಲಿ ತಮಿಳಲ್ಲಿ ಉಂಟು ನಂಬುದು. ಪ್ರೈಸ್ ದ ಲಾರ್ಡ್.
ಯಾರ್ಯಾರು ಆತನ ಅಂಗೀಕರಿಸ್ತಾರೆ ಅವರ ನಿತ್ಯ ಜೀವ. ಪ್ರೈಸ್ ದ ಲಾರ್ಡ್. ಯಾರ್ಯಾರು ಅವ್ರ ಅಂಗೀಕರಿಸ್ತಾರೆ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ. ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತನ ಮರಣ ಬಹಳ ಹತ್ತಿರ ಉಂಟು. ಯೇಸು ಕ್ರಿಸ್ತನ ಬೇಗನೆ ಬರೋಣಾಗಿದ್ದಾನೆ. ದೇವರು ಹೇಳಿದ ಪ್ರವಾದನೆಗಳೆಲ್ಲ ನೆರವೇರ್ತಾ ಉಂಟು. ನಾನು ಮತ್ತು ನೀನು ಕರ್ತನ ಮರಣಕ್ಕೆ ಸಿದ್ಧರಾಗಿದ್ದೇವೆ. ಇವತ್ತು ರಾತ್ರಿ ನಾನು ಮತ್ತು ಪರೀಕ್ಷೆ. ಪ್ರೈಸ್ ದ ಲಾರ್ಡ್. ಅಲ್ಲೆಲ್ಲೂ ವಾಯುನಾಡಿನ ಪರಿಸ್ಥಿತಿ ನಿಜವಾಗಲು ನಮಗೂ ದುಃಖ, ನಿಮಗೂ ದುಃಖ ಪ್ರಾರ್ಥನೆ ಮಾಡಬೇಕು. ಆದರೆ ಎಲ್ಲ ಪರಿಸ್ಥಿತಿ ನೋಡುವಾಗ ಒಂದು ಗೊತ್ತಾಗ್ತಾ ಉಂಟು, ನನ್ನ ದೇವರ ಮರಣ ಹತ್ತಿರ ಉಂಟು. ಪ್ರೈಸ್ ದ ಲಾರ್ಡ್. ಅಲ್ಲೆಲ್ಲೂಯ್ಯ. ಅಲ್ಲಿ ಮಾತ್ರ ಅಲ್ಲ, ಅನೇಕ ಕಡೆ ಮಾಡಲಿ ಇನ್ನು ಏನೇನೋ ಆಗುವ ದೇವರ ಜೀವನ ವಾಕ್ಯದ ಬರೆದುಂಟು, ಅದು ನೆರವೇರ್ತಾ ಉಂಟು. ಪ್ರೈಸ್ ದ ಲಾರ್ಡ್. ಈ ಕೃಪೆಯ ಕಾಲ ಮುಚ್ಚಲ್ಪಡುವಾಗ ನಾವು ಒಂದು ಮನೆಯ ಬಾಗಿಲನ್ನು ಹೇಗೆ ಮುಚ್ಚುತ್ತೇವೆ, ಆ ಮುಚ್ಚಿದ ಬಾಗಿಲು ನಾವು ಈಗ ಜನಸಭೆ ಕಾಲ್ಗಳು ಮಾಡ್ತೇವೆ. ಅದೇ ರೀತಿ ಆ ಕಾಲ್ಗಳು ಮಾಡಿದ್ರೆ ಮಾತ್ರ ನಾವು ಡೋರ್ ತೆಗೆದು. ಪ್ರೈಸ್ ದ ಲಾರ್ಡ್. ಅದೇ ರೀತಿ ಈಗ ಕೃಪೆಯ ಬಾಗಿಲು ತೆರಳಲ್ಪಟ್ಟಿದೆ. ಈ ಕೃಪೆಯ ಬಾಗಿಲು ಮುಚ್ಚಲ್ಪಟ್ಟ ನಂತರ ನಮಗೆ ಇದರಲ್ಲಿ ಬರಿದಾಗುತ್ತೆ. ಪ್ರೈಸ್ ದ ಲಾರ್ಡ್. ಅಲ್ಲೆಲ್ಲೂಯ್ಯ. ದೇವರ ಮರಣ ಹತ್ತಿರ ಉಂಟು. ಪ್ರೈಸ್ ದ ಲಾರ್ಡ್. ಅದರಿಂದಾಗಿ ಯೇಸು ಕ್ರಿಸ್ತನಿಗೆ ನಾವು ಜೀವಿಸಬೇಕಾದ್ರೆ ಪರಿಶುದ್ಧ ಜೀವಿತ, ಸಪರೇಷನ್, ಮತ್ತೇನು ದೇವರ ಐಕ್ಯತೆ. ಅಲ್ಲೆಲ್ಲೂಯ್ಯ. ಯೇಸುವೆ ನೀನು ಹೋಗೋದಲ್ಲಿ ಹೋಗಿದ್ರು. ಪ್ರೈಸ್ ದ ಲಾರ್ಡ್. ಅಲ್ಲೆಲ್ಲ ನೀನು ಹೋಗ್ತೇವೆ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಜೀವಿಸಲಿಕ್ಕೆ ನೀವು ಪ್ರಯತ್ನ ಮಾಡಿ. ಕಷ್ಟ ಉಂಟು, ಶೋಧನೆ ಬರ್ಬೋದು, ಜಯ ನಮಗೆ. ಅಲ್ಲೆಲ್ಲೂಯ್ಯ. ಪ್ರೈಸ್ ದ ಲಾರ್ಡ್. ದೇವರಿಂದ ನಮ್ಗೆ ಕೈ ಬಿಡುದಿಲ್ಲ, ದೇವರಿಂದ ನಮಗೆ ತೊರೆದಿಲ್ಲ. ಪ್ರೈಸ್ ದ ಲಾರ್ಡ್. ಅದಕ್ಕಾಗಿ ಅದೇ ಪ್ರೇಷ ಹೇಳ್ತಾನೆ, ದೇವರ ಮಗನಲ್ಲಿ ನಿತ್ಯ ಜೀವ ಉಂಟು. 1 ಆ ಸಾಕ್ಷಿ ಯಾವುದೆಂದರೆ ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು, ಆ ಜೀವವು ಆತನ ಮಗನಲ್ಲಿ ಅದೇ ಎಂಬುದೇ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆ ಸಾಕ್ಷಿ ಏನೆಂದರೆ ದೇವರು ನಿತ್ಯ ಜೀವ ಅನುಗ್ರಹಿಸ್ತಾರೆ. ಅದು ಎಲ್ಲಿಂದ ಬಂದ ನಮಗೆ ನಿತ್ಯ ಜೀವ? ಆ ಮಗನಲ್ಲಿ. ಆ ಮಗ ಯಾರು? ಯೇಸು ಕ್ರಿಸ್ತನು. ಅವನು ಯಾರಾಗಿದ್ದ? ಖಾಲಿ ನಿನ್ನ ಪಾಪ ಪರಿಹಾರಕ್ಕೆ ಬಂದವನಲ್ಲ, ಆದಿಯಿಂದಲೇ ತಂದವನಾಗಿದ್ದ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಬೆಟ್ಟಗಳು, ಗುಡ್ಡಗಳು, ಸೂರ್ಯ, ಚಂದ್ರ, ನಕ್ಷತ್ರ ಮಂಡಲಗಳು, ಅವ್ವ, ಆದಮ ಇವರೆಲ್ಲ ಉಂಟಾ ಮುಂಚೆ ಕ್ರಿಸ್ತನು ತಂದೊಳಗಿದ್ದ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ಮರ್ಮ ನಿಮಗೆ ಅರ್ಥ ಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ಮರ್ಮ ಅರ್ಥ ಆದ್ರೆ ಮಾತ್ರ ನಮಗೆ ಇದ್ರ ರಾಸ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಮೊನ್ನೊಬ್ಬರು ನಮಗೆ ಅದಕ್ಕೆ ಕಷ್ಟ, ಇದಕ್ಕೆ ಕಷ್ಟ, ಇದಕ್ಕೆ ಏಟಿದೆ, ಅದಕ್ಕೆ ನಾನಲ್ಲಿ ಕಷ್ಟ ಮಾಡ್ಕೊಂಡು ಹೋಗ್ರಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ಸಕಲೂ ಸಾಧ್ಯ ಉಂಟು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನಾನು ದೇವರು ಯಾವ ತರ ಭಿಕ್ಷೆ ಬಿಟ್ಟು ಬಿಟ್ಟು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರು ಸತ್ಯವಂತರು. ಪ್ರೈಸ್ ದ ಲಾರ್ಡ್. ಈ ಹೃದಯದ ರಹಸ್ಯ ಪುರ ನನ್ನ ಹೃದಯದ ಜನಸಮಾಜಕ್ಕೆ ಗೊತ್ತಿಲ್ಲ, ಅವರ ನನಗೆ ಗೊತ್ತಾದ್ರೆ ನಾವಿಬ್ಬರ ಹೃದಯ ಏಸು ಗೊತ್ತು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅದರಿಂದಾಗಿ ಈ ಪುಸ್ತಕ ತೆರೆದಾಗಿ ನನ್ನ ಮತ್ತು ನಿಮ್ಮ ಹೃದಯವು ಯೇಸುವಿಗೆ ತೆರೆದುಂಟು. ಪ್ರೈಸ್ ದ ಲಾರ್ಡ್. ಪ್ರತಿ ಮನುಷ್ಯ. ಪ್ರೈಸ್ ದ ಲಾರ್ಡ್. ಅದಕ್ಕಾಗಿ ನಾವು ದೇವರಿಗೆ ಸ್ವಂತವಾಗಿದ್ದೇವೆ, ದೇವರ ಸೊಪ್ಪಿಯಾಗಿ ಅಂತ ಹೇಳುವಾಗ ನಾವು ಎಷ್ಟು ಸಂತೋಷ ಪಡ್ತೀವಿ. ಪ್ರೈಸ್ ದ ಲಾರ್ಡ್. ಭೂಲೋಕದಲ್ಲಿ ಅನೇಕ ಜನ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಒಂದು ಕ್ವಶನ್ ಮಾರ್ಕು, ದೇವರು ಯಾಕೆ ಅರ್ಥ? ಅವನ ಪ್ರೀತಿ. ಹಲ್ಲೆಲೂಯಾ. ದೇವರು ಯಾಕೆ ಕಂಡುಕೊಂಡ? ಅವನೊಂದು ಸಂತೋಷ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ಲೋಕದಲ್ಲಿ ನಿಮಗೆ ಚಿನ್ನ ಸಿಗಲ್ವಾ? ಸಂತೋಷ ಚಿಂತೆ ಇಲ್ಲ. ಬಂಗ್ಲೆ ಸಿಗಲ್ವಾ? ಸಂತೋಷ ಇಲ್ಲ. ಕಾರು ಸಿಗಲ್ವಾ? ಸಂತೋಷ ಇಲ್ಲ. ಆದರೆ ಒಂದೇ ಒಂದು ನಾವು 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 ಸಂತೋಷ ಪಡಬೇಕು, ದೇವರ ನಮ್ಮೊಂದಿಗೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ನಮ್ಮೊಂದಿಗೆ ಇರುವಾಗ ಯಾವಾಗಲೂ ಸಂತೋಷ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಂಬುದು ನಿತ್ಯ ಜೀವ. ಹಲ್ಲೆಲೂಯಾ. ಯೇಸು ಕ್ರಿಸ್ತನೊಂದಿಗೆ ಇರುವುದೇ ನಿತ್ಯ ಜೀವ. ಯೇಸು ಕ್ರಿಸ್ತನೊಂದಿಗೆ ಬಾಳುವುದೇ ನಿತ್ಯ ಜೀವ. ಪ್ರೈಸ್ ದ ಲಾರ್ಡ್. ಅದಕ್ಕಾಗಿಯೇ ಅಪೊಸ್ತಲ ಪೌಲನು ಮಾತು ಹೇಳ್ತಾನೆ, ನಂಗೆ ಯಾರು ತೊಂದರೆ ಪಡಿಸಬೇಡಿ, ನನ್ನೊಳಗೆ ಯೇಸು ಮುದ್ರೆ ಹಾಕಿದೆ. ಗಲಾತ್ಯ 5:6. ಇನ್ನು ಮೇಲೆ ಯಾರು ನನ್ನನ್ನು ತೊಂದರೆ ಪಡಿಸಬಾರದು, ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಹಾಕಿರುತ್ತವಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇನ್ನು ಮೇಲೆ ನಾನು ಈ ಲೋಕ ಜೀವಿಸುವನಲ್ಲ, ಅದ್ರ ಮೇಲೆ ನಮ್ಗೆ ಗೊತ್ತಾಗಿದೆ, ಈ ಲೋಕದ ಪಾಲ್ಗೆ ನಾನು ಸತ್ತಿದ್ದೇನೆ, ಲೋಕಕ್ಕೂ ನಾನು ಸತ್ತಿ. ಪ್ರೈಸ್ ದ ಲಾರ್ಡ್. ಇನ್ನು ಮೇಲೆ ನನ್ನದು ಸ್ಟ್ಯಾಂಪ್ ಉಂಟು. ಪ್ರೈಸ್ ದ ಲಾರ್ಡ್. ಈ ದೇಶಕ್ಕೆ ನಾವು ಬರ್ಬೇಕಾದ್ರೆ ಏರ್ಪೋರ್ಟ್ ಅಲ್ಲಿ ಎಲ್ಲ ಆಗುವಾಗ ಇಮಿಗ್ರೇಷನ್ ಮೊದಲು ಹೋಗಿ ಕೇಳ್ತಾರೆ, ವಿಸಾ ಉಂಟಾ? ಪ್ರೈಸ್ ದ ಲಾರ್ಡ್. ವಿಸಾದ್ರೆ ಸಾಗೋದಿಲ್ಲ, ಇಮಿಗ್ರೇಷನ್ ಎಲ್ಲ ಪಾಸ್ ಆದ್ರೆ ಮಾತ್ರ ನಿಲ್ಬಾರ್ದು. ಪ್ರೈಸ್ ದ ಲಾರ್ಡ್. ಅದೇ ರೀತಿ ಯೇಸು ಮುದ್ರೆ, ಅದು ಆ ಮುದ್ರೆ ಅಂತ ಹೇಳುವಾಗ ಪವಿತ್ರ ಆತ್ಮ ಮುದ್ರೆ. ಪ್ರೈಸ್ ದ ಲಾರ್ಡ್. ಅವನನ್ನು ನಮಗೆ ಸಂಚಾರ ಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್. ಇವತ್ತು ರಾತ್ರಿ ಪ್ರಿಯ ಸಹೋದರ ಸಹೋದರಿ, ಯೇಸು ಮುದ್ರೆ ಹಾಕೊಂಡು ನಾವು ಜೀವಿಸುವಾಗ ಕಷ್ಟ ಬರ್ಬೋದು, ಸಂಕಟ ಬರ್ಬೋದು, ರೋಗ ಬರ್ಬೋದು, ಆದರೆ ನಮ್ಮೊಂದಿಗೆ ಜೀವಿಸುವ ನಿಮ್ಮ ನಿತ್ಯ ಜೀವನ ವಾಗ್ದಾನ ಮಾಡಿದ್ದಾನೆ. ಆ ನಿತ್ಯ ಜೀವನ ವಾಗ್ದಾನ ಮಾಡಿದ್ರೆ ಈ ಲೋಕದಲ್ಲಿ ಕೂಡ ಅನುದಿನ ನಮ್ಮ ಭಾರವನ್ನು ಅವನು ಹೊರ್ತಾನೆ. ಆದರೆ ನಾವು ದೇವರ ಜೀವಿಸ್ತಾರೆ.
ದೇವರು ನಡೆಸ್ತಾನೆ. ಆ ನಿತ್ಯ ಜೀವ ಎನ್ನುವುದು ಅರ್ಥ ಮಾಡಿಕೊಂಡು ಆ ನಿತ್ಯ ಜೀವದ ಇವತ್ತು ನಾವು ಆರಾಧನೆ ಮಾಡಿದಾಗೆ ಪರಿಶುದ್ಧರೊಳಗೆ ಪರಿಶುದ್ಧವನ್ನು ನಾವು ಧರಿಸಬೇಕು. ಪ್ರೈಸ್ ಅಂತರಬಲ ದೇವರ ಆತ್ಮನನ್ನು ನಾವು ಧರಿಸಬೇಕು. ಪ್ರೈಸ್ ಅವನ ಅಭಿಷೇಕದಿಂದ ಅಭಿಷೇಕಕ್ಕೆ ಅವನ ಮಹಿಮೆಯಿಂದ ಮಹಿಮೆಗೆ ನಾವು ತೇಜಸ್ವರ ಮಕ್ಕಳಾಗಿ ಜೀವಿಸಬೇಕು. ಪ್ರೈಸ್ ಅದ ದೇವರ ವಾಗ್ದಾನ ನಿತ್ಯ ಜೀವ. ಪ್ರೈಸ್ ಬನ್ನಿ 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 ಬ್ಲೆಸ್ಸಿಂಗ್ ನಾವು ಆ ಪಡೆದಂತ ಆತ್ಮ ನಮಗೆ ಬ್ಲೆಸ್ಸಿಂಗ್. ಪ್ರೈಸ್ ಹಲ್ಲೆಲೂಯ. ನಾವು ಉಸಿರಾಡದೆ ಬ್ಲೆಸ್ಸಿಂಗ್. ಪ್ರೈಸ್ ಹಲ್ಲೆಲೂಯ. ಪವಿತ್ರಾತ್ವ ಅಂದ್ರೆ ಪವಿತ್ರ ಜೀವಿತ ಎಂಬುದು ಬೇರೆ ಎಲ್ಲಿಗೆ ಪಡೆಯಿಲ್ಲ. ಅದು ಸತ್ಯದ ಮಾತು ತಿಳಿಸಬೇಕು. ಪ್ರೈಸ್ ಹಲ್ಲೆಲೂಯ. ದೇವರು ಪವಿತ್ರನು, ಅವನನ್ನು ಯಾರೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ಹಲ್ಲೆಲೂಯ. ಅದನ್ನಾಗಿ ನಿತ್ಯ ಜೀವ ಅಂತ ಮಾಡಿದವರು ನಿತ್ಯ ಜೀವಕ್ಕಾಗಿ ಜೀವಿಸುವ ಈ ವಾಕ್ಯದಲ್ಲಿ ಭಾಷೆ ಮಾಡಲಿ. ಆಮೇಲೆ